ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಮೂವಿ ರಿವ್ಯೂ. ನಾನು ನಿಮ್ಮನೆ ಹುಡುಗ ರಜತ್ ಹೆಗಡೆ. ಏಪ್ರಿಲ್ 7ರಿಂದ ಏಪ್ರಿಲ್ 13ರವರೆಗೆ ಸುಮಾರು 5 ಕನ್ನಡ ಚಿತ್ರಗಳು ರಿಲೀಸ್ ಆಗಿದೆ. ಆದರೆ ಅದ್ಯಾವ ಸಿನಿಮಾಗಳು ಕೂಡ ಹಿಟ್ ಆಗಿಲ್ಲ. ಮೊದಲನೇ ಕಾರಣ, ಇದ್ಯಾವ ಸಿನಿಮಾಗಳು ದೊಡ್ಡ ಹೀರೋಗಳ ಸಿನಿಮಾ ಅಲ್ಲ. ಇನ್ನು ಎರಡನೇ ಕಾರಣ, ಈ ಸಿನಿಮಾಗಳನ್ನು ನೋಡಬೇಕು ಅಂತಿರೋ ಪ್ರೇಕ್ಷಕರಿಗೆ ಈ ಸಿನಿಮಾಗಳು ಸಿಗ್ತಿಲ್ಲ. ಕನ್ನಡದಲ್ಲಿ ಹೇಗಾಗಿದೆ ಅಂದರೆ, ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನು ಅದನ್ನು ಪ್ರೇಕ್ಷಕರಿಗೆ ತಲುಪಿಸೋ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದೊಳ್ಳೆ ಕನ್ನಡ ಸಿನಿಮಾವನ್ನು ನೋಡಬೇಕು ಅಂತ ಹೊರಟಾಗ ನಾನು ನೋಡಿದಂಥ ಯಾವ ಥಿಯೇಟ್ರಲ್ಲೂ ಒಂದು ಕನ್ನಡ ಸಿನಿಮಾ ಇರಲಿಲ್ಲ. ಎಲ್ಲ ಕಡೆ ಕಂಡಿದ್ದು ಕೇಳಿದ್ದು ಒಂದೇ ಹೆಸರು, ಅದೇ ತಲಾ ಅಜಿತ್ ಅವರ ಗುಡ್ ಬ್ಯಾಡ್ ಅಗ್ಲಿ. ಹೋಗಿದ್ದಾಯ್ತು, ಸಿನಿಮಾ ನೋಡಿದ್ದಾಯ್ತು, ನನಗೆ ಹೇಗನ್ನಿಸ್ತು ಅಂತ ಹೇಳ್ತೀನಿ, ಬನ್ನಿ. ಗುಡ್ ಬ್ಯಾಡ್ ಅಗ್ಲಿ ಇದು ಅದಿಕ್ ರವಿಚಂದ್ರನ್ ನಿರ್ದೇಶನದ ತಲಾ ಅಜಿತ್ ಕುಮಾರ್ ಉರ್ಫ್ ಎಕೆ, ತ್ರಿಷಾ, ಅರ್ಜುನ್ ದಾಸ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಂಥ ಚಿತ್ರ. ಇದರ ಆನ್ಲೈನ್ ಸ್ಟೋರಿ ಹೇಳೋದಾದರೆ, ಫ್ಯಾಮಿಲಿಗೋಸ್ಕರ ಪೊಲೀಸರಿಗೆ ಸರೆಂಡರ್ ಆಗೋ ಎಕೆ ಮತ್ತೆ ತನ್ನ ಶಿಕ್ಷೆ ಮುಗಿಸಿ ವಾಪಸ್ ಬರುವಾಗ ಅವನು ಮತ್ತೆ ಗ್ಯಾಂಗ್ಸ್ಟಾರ್ ಆಗೋ ಥರ ಒಂದು ಘಟನೆ ನಡೆಯುತ್ತೆ. ಅವನು ಮತ್ತೆ ರೌಡಿಸಮ್ಗೆ ಯಾಕೆ ಹೋಗ್ತಾನೆ, ಅವನ್ನ ರೆಡ್ ಡ್ರ್ಯಾಗನ್ ಅಂತ ಯಾಕೆ ಕರೀತಾರೆ, ಅವನ ನೆಟ್ವರ್ಕ್ ಎಷ್ಟು ದೊಡ್ಡದಾಗಿರುತ್ತೆ ಅಂತೆಲ್ಲ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಇನ್ನು ಇದರ ಮೇಕಿಂಗ್ ಬಗ್ಗೆ ಹೇಳೋದಾದರೆ, ಇದರ ಕ್ಯಾಸ್ಟಿಂಗಲ್ಲಿ ನೋಡಿದರೆ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ನೆಲ್ಲ ಒಂದೇ ಕಡೆ ತಂದು ಗುಡ್ಡೆ ಹಾಕಿದ್ದಾರೆ. ಉದಾಹರಣೆಗೆ ಸುನಿಲ್ ಇರ್ಬೋದು, ಪ್ರಿಯಾ ವಾರಿಯರ್, ಜಾಕಿ ಶ್ರಾಫ್, ಇನ್ನು ತುಂಬ ದೊಡ್ಡ ಲೀಸ್ಟೇ ಇದೆ. ಇದರ ವಿಜುವಲ್ಸ್ ಮತ್ತು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಎಕೆ ಫ್ಯಾನ್ಸ್ಗಳಿಗೆ ಹಬ್ಬ ಅಂತಲೇ ಅನ್ಬೋದು. ಆಫ್ಟರ್ ಮಾರ್ಟಿನ್ ಈ ಥರ ಒಂದು ಫುಲ್ ಪ್ಯಾಕ್ಡ್ BGM ಇರೋ ಸಿನಿಮಾನ ನಾನು ನೋಡಿದ್ದು. ಲಿಟ್ರಲಿ ಕಿವಿಗೆ ಹತ್ತಿ ಹಾಕ್ಕೊಂಡು ಬರಬೇಕಿತ್ತು ಅನ್ನಿಸ್ತು ನನಗೆ. ಕೊನೆಗಂತೂ ನಾನು ಥಿಯೇಟ್ರಲ್ಲಿದ್ದೀನೋ ಇಲ್ಲ ಯಾವುದೋ DJ ಶೋ ಅಲ್ಲಿದ್ದೀನೋ ಅನಿಸ್ಬಿಡ್ತು. ಈ ಸಿನಿಮಾ ಸ್ಟೋರಿ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಯಾವುದೇ ಎಂಗೇಜಿಂಗ್ ಸ್ಟೋರಿ ಇಲ್ಲ. ಒಂದು ನಾರ್ಮಲ್ ಸ್ಟೋರಿ ಲೈನ್ ಇಟ್ಕೊಂಡು 2.5 ತಾಸು ಪ್ರೇಕ್ಷಕರಿಗೆ ಹಬ್ಬ ಮಾಡಿಸ್ತಾರೆ. ಈ ಸಿನಿಮಾ ಕೇವಲ ಅಜಿತ್ ಫ್ಯಾನ್ಸ್ಗಳಿಗಾಗಿ ಒಬ್ಬ ಅಜಿತ್ ಫ್ಯಾನ್ ಮಾಡಿರುವಂಥ ಸಿನಿಮಾ. ಇದರಲ್ಲಿ ಎಲ್ಲ ಹಳೆ ಹಾಡುಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಮತ್ತು ಅದು ನೋಡೋರಿಗೆ ಮಜಾ ಕೊಡುತ್ತೆ. ಇನ್ನು ಅಜಿತ್ ಅವರ ಹಳೆ ಎಲ್ಲ ಫಿಲ್ಮ್ಗಳ ರೆಫರೆನ್ಸನ್ನು ಈ ಸಿನಿಮಾದಲ್ಲಿ ತಗೊಂಡಿದ್ದಾರೆ. ಅದು ಸಾಂಗ್ಸ್ ಇರ್ಬೋದು, ಅವರ ಫೇಮಸ್ ಡೈಲಾಗ್ ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡಿರುವಂಥ ರೀತಿ ತುಂಬ ಚೆನ್ನಾಗಿತ್ತು. ಎಕೆ ಎಷ್ಟು ದೊಡ್ಡ ಗ್ಯಾಂಗ್ಸ್ಟಾರ್ ಅನ್ನೋದನ್ನು ಒಂದು ವಿಜುವಲ್ ಸ್ಟೋರಿ ಹೇಳ್ತಾರೆ. ಅದರಲ್ಲಿ ಯಪ್ಪ ಎಲ್ಲಿಂದ ಎಲ್ಲಿಗೆ ಲಿಂಕ್ ಕೊಟ್ಟಿದ್ದಾರೆ ಅಂತ ಒಂದ್ಸಲ ನೋಡೋರಿಗೆ ಆಶ್ಚರ್ಯ ಆಗುತ್ತೆ. ಇನ್ನು ಇದರಲ್ಲಿ ಕನ್ನಡದ ಫಿಲ್ಮ್ನ ಒಂದು ಫೇಮಸ್ ಡೈಲಾಗ್ ಕೂಡ ಹೇಳ್ತಾರೆ, ಅದು ಸಖತ್ತಾಗಿತ್ತು. ಇದರ ಆ್ಯಕ್ಷನ್ ಪಾರ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಅಜಿತ್ ಅವರು ಡಿಫ್ರೆಂಟ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಏಕೆನ ಬಿಟ್ಟರೆ ಬೇರೆ ಯಾವ ವಿಲನ್ಗೂ ವ್ಯಾಲ್ಯೂ ಇಲ್ಲ, ಆ ಥರ ಡಾಮಿನೇಟ್ ಮಾಡಿದ್ದಾರೆ. ಮತ್ತು ಆ್ಯಕ್ಷನ್ ಸೀನ್ಗಳು ತುಂಬ ಎಂಗೇಜಿಂಗ್ ಆಗಿತ್ತು. ಬಟ್ ಇದೇ ಸೇಮ್ ವೈಬ್ ಕೊಡೋ ನಮ್ಮ ಕನ್ನಡದ ಚಿತ್ರ ಮಾರ್ಟಿನ್ ಯಾರಿಗೂ ಅಷ್ಟು ಇಷ್ಟ ಆಗಿಲ್ಲ ಅನ್ನೋದೇ ವಿಪರ್ಯಾಸ. ಒಟ್ನಲ್ಲಿ ನೀವೇನಾದರೂ ಎಕೆ ಡೈಹಾರ್ಡ್ ಫ್ಯಾನ್ ಆಗಿದ್ದರೆ ಈ ಸಿನಿಮಾ ನಿಮಗೆ ಅಂತಲೇ ಮಾಡಿರೋದು. ಒಂದು ವೇಳೆ ನೀವು ಅಜಿತ್ ಫ್ಯಾನ್ ಅಲ್ಲ ಅಂತಿದ್ರು, ನಿಮಗೆ ಒಂದೊಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಮೂವಿ ನೋಡಬೇಕು ಅಂತಿದ್ರೆ ಒಂದ್ಸಲ ಹೋಗಿ ನೋಡ್ಬೋದು. ಆದರೆ ಹೋಗೋದಕ್ಕಿಂತ ಮುಂಚೆ ಕಿವಿಗೆ ಹತ್ತಿ ಹಾಕ್ಕೊಂಡು ಹೋಗೋದನ್ನು ಮರಿಬೇಡಿ. ಆದಷ್ಟು ಬೇಗ ಮತ್ತೊಂದು ಸಿನಿಮಾ ಜೊತೆ ಸಿಗ್ತೀನಿ. ಬಾಯ್.